ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ವ ಮನ್ ತಬಿಅಹುಂ ಬಿ ಇಹ್ಸಾನಿನ್ ಇಲಾ ಯೌಮಿದ್ದೀನ್ ಅಮ್ಮಾ ಬಾದ್. ಸರ್ವಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನಂತ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಚರ್ಚೆಯ ವಿಷಯ ಯೇಸು ಕ್ರಿಸ್ತರು ಈಸಾ ಅಲೈಹಿಸ್ಸಲಾಂ ಇಸ್ಲಾಮಿನಲ್ಲಿ ಎಂಬ ವಿಷಯವಾಗಿದೆ. ಈಸಾ ಅಲೈಹಿಸ್ಸಲಾಂರವರ ಕುರಿತು ಇಸ್ಲಾಮಿನ ದೃಷ್ಟಿಕೋನವೇನು, ಇಸ್ಲಾಂ ಧರ್ಮವು ಈಸಾ ಅಲೈಹಿಸ್ಸಲಾಂ ಯೇಸು ಕ್ರಿಸ್ತರನ್ನು ಯಾವ ರೀತಿಯಾಗಿ ನೋಡುತ್ತದೆ, ಮುಸ್ಲಿಮರು ಈಸಾ ಅಲೈಹಿಸ್ಸಲಾಂರವರ ಕುರಿತು ಯಾವ ರೀತಿಯ ನಂಬಿಕೆಯನ್ನು ಇಡುತ್ತಾರೆ, ಅದೇ ರೀತಿ ಈಸಾ ಅಲೈಹಿಸ್ಸಲಾಂರವರ ಕುರಿತು ಬಹಳಷ್ಟು ತಪ್ಪು ಕಲ್ಪನೆಗಳು ಸಮಾಜದಲ್ಲಿವೆ. ಈ ಎಲ್ಲ ಇನ್ನೂ ಬಹಳಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಇತರೆ ವಿಷಯಗಳ ಕುರಿತು ನಾನು ಕೆಲವೊಂದು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಕುರಾನ್ ಈಸಾ ಅಲೈಹಿಸ್ಸಲಾಂ ರವರ ಕುರಿತು ಹೇಳುವುದೇನೆಂದರೆ, ಈಸಾ ಅಲೈಹಿಸ್ಸಲಾಂರವರ ಒಂದು ಮಾತನ್ನು ಪವಿತ್ರ ಕುರಾನ್ ಈ ರೀತಿಯಾಗಿ ಪ್ರಸ್ತಾಪಿಸುತ್ತದೆ. ಈಸಾ ಅಲೈಹಿಸ್ಸಲಾಂರವರು ಹೇಳಿದರು, ಕಾಲ ಇನ್ನಿ ಅಬ್ದುಲ್ಲಾ ಆತಾನಿಯಲ್ ಕಿತಾಬ ವಜಅಲನಿ ನಬಿಯ. ಈಸಾ ಅಲೈಹಿಸ್ಸಲಾಂರವರು ಹೇಳಿದರು, ಖಂಡಿತವಾಗಿಯೂ ನಾನು ಅಲ್ಲಾಹನ ದಾಸನಾಗಿದ್ದೇನೆ, ಅವನು ನನಗೆ ಗ್ರಂಥವನ್ನು ನೀಡಿದ್ದಾನೆ ಮತ್ತು ನನಗೆ ಪ್ರವಾದಿಯನ್ನಾಗಿ ಮಾಡಿದ್ದಾನೆ. ಸಹೋದರರೇ, ಇಸ್ಲಾಂ ಧರ್ಮವು ಪರಿಶುದ್ಧವಾದಂತಹ ಏಕದೇವ ವಿಶ್ವಾಸದ ಧರ್ಮವಾಗಿದೆ. ಇತರೆ ಮಾತುಗಳಲ್ಲಿ ಹೇಳುವುದಾದರೆ, ಏಕೈಕ ನೈಜ ದೇವರನ್ನು ಅರಬಿ ಭಾಷೆಯಲ್ಲಿ ಅಲ್ಲಾಹು ಎಂದು ಹೇಳಲಾಗುತ್ತದೆ. ಅಲ್ಲಾಹು ಎಂದರೆ ಎಲ್ಲ ರೀತಿಯ ಆರಾಧನೆಗಳಿಗೆ ಅರ್ಹನಾದ ನೈಜ ದೇವರು ಮಾತ್ರ ಅಲ್ಲಾಹನಾಗಿದ್ದಾನೆ ಎಂಬ ಸೂಚಿಸುವಂತಹ ಒಂದು ಪದವಾಗಿದೆ. ಅದೇ ರೀತಿ ಇಸ್ಲಾಂ ಧರ್ಮವು ಅನೇಕ ಪ್ರವಾದಿಗಳು ಮತ್ತು ಸಂದೇಶವಾಹಕರ ಧರ್ಮವಾಗಿದೆ. ಈಸಾ ಅಲೈಹಿಸ್ಸಲಾಂರವರು ಈ ಎಲ್ಲ ಪ್ರವಾದಿಗಳಲ್ಲಿ ಓರ್ವ ಪ್ರವಾದಿ ಮತ್ತು ಸಂದೇಶವಾಹಕರಾಗಿದ್ದಾರೆ. ಈಸಾ ಅಲೈಹಿಸ್ಸಲಾಂ ರವರನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಪರಿಚಯಿಸುತ್ತಾನೆ. ಈಸಾ ಅಲೈಹಿಸ್ಸಲಾಂರವರು ಪ್ರತಿಯೊಂದು ಮನೆಯಲ್ಲಿ ಹೆಸರುವಾಸಿಯಾದ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮ ಎಂಬ ಎರಡು ಪ್ರಮುಖ ಧರ್ಮಗಳಿಂದ ಅತ್ಯಧಿಕವಾಗಿ ಗೌರವಿಸಲ್ಪಟ್ಟ ಮತ್ತು ಆಧರಿಸಲ್ಪಟ್ಟ ವ್ಯಕ್ತಿತ್ವದವರಾಗಿದ್ದಾರೆ. ಹಾಗಾದರೆ ಈಸಾ ಅಲೈಹಿಸ್ಸಲಾಂ ಯೇಸು ಕ್ರಿಸ್ತರಿಗೂ ಮತ್ತು ಇಸ್ಲಾಂ ಧರ್ಮಕ್ಕೂ ಇರುವಂತಹ ಬಹಳ ಗಟ್ಟಿಯಾದಂತಹ ಸಂಬಂಧವೇನೆಂಬುದನ್ನು ನಾವು ಖಂಡಿತವಾಗಿಯೂ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣ. ಅಲ್ಲಾಹು ನಮ್ಮೆಲ್ಲರನ್ನು ಧರ್ಮದ, ದೀನಿನ, ಸನ್ಮಾರ್ಗದ ನೈಜ ಜ್ಞಾನವನ್ನು ಅರಿಯುವಂತಹ ತೌಫೀಕನ್ನು ದಯಪಾಲಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.